ಸೋರುತಿಹದು ನಾಡ ಕಚೇರಿಯ ಮಾಳಿಗೆ, ಅಪಾಯಕ್ಕೆ ಆಹ್ವಾನ ನೀಡ್ತಾ ಇರುವ ಕಟ್ಟಡ, ಜೀವ ಭಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಸಿಬ್ಬಂದಿ. ಹೌದು, ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಜವಾಬ್ದಾರಿ ಹೊತ್ತ ಸರ್ಕಾರಿ ಕಚೇರಿಯ ಕಟ್ಟಡವೇ ದುಸ್ಥಿತಿಯಲ್ಲಿದೆ. ಶಿಥಿಲಗೊಂಡ ಕಟ್ಟಡದಲ್ಲಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಬೇಕಾದ ಪರಿಸ್ಥಿತಿ ಉದ್ಭವವಾಗಿದೆ. ಇಲ್ಲಿನ ಸಿಬ್ಬಂದಿಗಳು ಜೀವ ಭಯದಿಂದಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಟ್ಟಡವನ್ನ ಸುಸ್ಥಿತಿಗೆ ತರುವ ಗೋಜಿಗೆ ಹಿರಿಯ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಯಾವಾಗ ಬೇಕಿದ್ರೂ ಕುಸಿಯುವ ಹಂತದಲ್ಲಿರುವ ಈ ನಾಡ ಕಚೇರಿಗೆ ಕಾಯಕಲ್ಪ ಬೇಕಾಗಿದೆ. ಇದು ಹುಣಸೂರು ತಾಲೂಕಿನ ಬೀಳಿಕೆರೆ ಹೋಬಳಿಯ ನಾಡ ಕಚೇರಿಯ ದುಸ್ಥಿತಿ. ಮಳೆ ಬಂದ್ರೆ ಕಚೇರಿಯ ಒಳಗೆ ಸೋರುತ್ತೆ, ಗೋಡೆಗಳು ಅಲ್ಲಲ್ಲಿ ಉದುರಿ ಹೋಗ್ತಾ ಇದೆ. ಶಿಥಿಲಗೊಂಡ ಕಟ್ಟಡ, ಮಳೆ ಬಂದ್ರೆ ಅಧ್ವಾನ. ಇಂತಹ ಶಿಥಿಲಗೊಂಡ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ಅನಿವಾರ್ಯತೆ ಇಲ್ಲಿನ ಸಿಬ್ಬಂದಿಗಳದಾಗಿದೆ. ಕಳೆದ 5-6 ವರ್ಷಗಳಿಂದ ಮಳೆ ಬಂದರೆ ಸಿಬ್ಬಂದಿಗಳಿಗೆ ಪೀಕಲಾಟ ಶುರುವಾಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ನಾಡ ಕಚೇರಿಗೆ ಪ್ರತಿದಿನ 100 ಮಂದಿ ಭೇಟಿಯನ್ನು ನೀಡ್ತಿರ್ತಾರೆ. ಶಿಥಿಲಗೊಂಡ ಕಟ್ಟಡ ಯಾವಾಗ ಬೇಕಾದರೂ ಕುಸಿಯುವ ಸಂಭವವಿದೆ. ಕಟ್ಟಡದ ಅಭಿವೃದ್ಧಿಗಾಗಿ ಮಾಡಿದ ಮನವಿ ಕಸದ ಬುಟ್ಟಿ ಸೇರಿದೆ. ಪರ್ಯಾಯ ಕಟ್ಟಡಕ್ಕೆ ಸ್ಥಳಾಂತರಿಸದ ಹಿರಿಯ ಅಧಿಕಾರಿಗಳು ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದ್ದಾರೆ. ಅಪಾಯ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಶೀಘ್ರದಲ್ಲೇ ಈ ನಾಡ ಕಚೇರಿಗೆ ಕಾಯಕಲ್ಪ ಒದಗಿಸಬೇಕಾಗಿದೆ. ನಾನು ಲಾಕ್ ಮಾಡ್ತೀನಿ, ಆಮೇಲೆ ವಿಡಿಯೋ ಮಾಡಿ.